ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಇದೆ. ರಾಮಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆ ಶುರುವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ಮನೆ ಮಂದಿರವನ್ನು ಸ್ವಚ್ಛಗೊಳಿಸಿ ಲಕ್ಷ ದೀಪೋತ್ಸವವನ್ನು ಆಚರಿಸಿ ಅಂತ ಕರೆ ಕೂಡ ಕೊಟ್ಟಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಬೆಳಗಾವಿ ಮಹಾನಗರದಲ್ಲಿ ಕಲಾವಿದರೊಬ್ಬರು ವಿಶೇಷವಾಗಿ ರಾಮ ಭಕ್ತಿಯನ್ನು ಮೆರೆಯುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಕಲ್ಲಂಗಡಿಯಲ್ಲಿ ರಾಮಮೂರ್ತಿ ಮತ್ತು ಹನುಮನ ಮೂರ್ತಿಯನ್ನು ಚಿತ್ರಿಸುವುದರ ಮೂಲಕ ರಾಮ ಮತ್ತು ಹನುಮನಿಗೆ ಭಕ್ತಿಯನ್ನು ಸಮರ್ಪಿಸಿದ್ದಾರೆ. ಕಲಾವಿದರ ಈ ಕಾರ್ಯ ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಜಯ ರಾಮ ಜಯ ಹನುಮ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಬೆಳಗಾವಿ ಮಹಾನಗರದ ಕಲಾವಿದ ಕಲ್ಲಪ್ಪ ಶಿವಾಜಿ ಭಾತ್ಕಾಂಡೆ ಅವರ ಈ ವಿಶೇಷ ಕಾರ್ಯಕ್ಕೆ, ಈ ವಿಶೇಷ ಕಲೆಗೆ ಎಲ್ಲ ಕಡೆಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. नमस्कार, मी अर्केशेव. आतापर्यंत कलिंगडमध्ये बऱ्याच कलाकार तुम्ही साकारलेले आहेत. आज आपणाला सांगायला आनंद वाटतोय 22 जानेवारी 2024 अयोध्येमध्ये श्रीराम मंदिराचं उद्घाटन होत आहे. त्या पार्श्वभूमीवरती मी कलिंगडमध्ये प्रभू श्रीराम यांचे छायाचित्र कलिंगडमध्ये साकारलेले आहे. त्याचबरोबर श्रीराम भक्त पवनपुत्र हनुमान यांचं देखील छायाचित्र मी कलिंगडमध्ये साकारलेलं आहे. जय श्रीराम. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.